ಕರವೇ ಸ್ವಾಭಿಮಾನ ಸೇನೆಗೆ ಕೊಡಗು ಜಿಲ್ಲೆಯಲ್ಲಿ ಭರ್ಜರಿ ಸೇರ್ಪಡೆ. ನಾಡು ನುಡಿಯ ರಕ್ಷಣೆಗೆ ಹಲವರು ಕಟಿಬದ್ಧ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಕೊಡಗು ಜಿಲ್ಲಾ ಘಟಕಕ್ಕೆ ಜಿಲ್ಲೆಯ ವಿವಿಧೆಡೆಯಿಂದ ಪ್ರಮುಖರು ಸ್ವಯಂ ಪ್ರೇರಿತರಾಗಿ ಸೇರ್ಪಡೆಗೊಂಡಿದ್ದಾರೆ. ಕರವೇ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಕನ್ನಡ ನಾಡಿನ ನೆಲ, ಜಲ ಮತ್ತು ಭಾಷೆಯ ಹಿತರಕ್ಷಣೆಗಾಗಿ ಶ್ರಮಿಸುತ್ತಿರುವ ಸಂಘಟನೆಯ ಸೇವೆಗೆ ಪ್ರೇರಿತರಾಗಿ ಇಸಾರ್ ಅಹಮದ್, ಮೊಹಮ್ಮದ್ ಹನೀಫ್, ಜಗದೀಶ್, ನಿತಿನ್ ಕುಮಾರ್, ಜೈರುದ್ದೀನ್, ಶ್ರೀನಿವಾಸ್, ಆಶಾ, ರವೀಂದ್ರ ಕುಮಾರ್, ಪ್ರಶಾಂತ್, ಮೊಹಮ್ಮದ್ ಶರೀಫ್ ಹಾಗೂ ಕ್ಲಿಫರ್ಡ್ ರಾಡ್ರಿಗಸ್ ಅವರು ಅಧಿಕೃತವಾಗಿ ಸಂಘಟನೆಯನ್ನು ಸೇರಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರು, ತಾವಾಗಿಯೇ ಮುಂದೆ ಬಂದು ಸಂಘಟನೆಗೆ ಸೇರ್ಪಡೆಗೊಂಡ ಎಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ನಾಡು ನುಡಿಯ ಸೇವೆ ಮಾಡೋಣ ಎಂದು ಕರೆ ನೀಡಿದರು. ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರು ಸಾರಥ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಕೊಡಗಿನಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಅದರ ಅಂಗವಾಗಿ ಇವತ್ತು ನಮ್ಮ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇಸಾರ್ ಅಹಮದ್ ಅವರು ಬಂದಿದ್ದಾರೆ, ಅದಲ್ಲದೆ ಮೊಹಮ್ಮದ್ ಹನೀಫ್ ಅವರು ಬಂದಿದ್ದಾರೆ, ಜಗದೀಶ್ ಅವರು, ನಿತಿನ್ ಕುಮಾರ್ ಅವರು ಬಂದಿದ್ದಾರೆ, ಜೈರುದ್ದೀನ್ ಅವರು ಬಂದಿದ್ದಾರೆ, ಶ್ರೀನಿವಾಸ್ ಅವರು ಬಂದಿದ್ದಾರೆ, ಆಶಾ ಅವರು ಬಂದಿದ್ದಾರೆ, ರವೀಂದ್ರ ಕುಮಾರ್ ಅವರು ಬಂದಿದ್ದಾರೆ, MG ಪ್ರಶಾಂತ್ ಅವರು ಬಂದಿದ್ದಾರೆ. ಇಷ್ಟು ಜನ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ಕುಟುಂಬಕ್ಕೆ ಸೇರ್ಪಡೆ ಮಾಡ್ಕೊತಾ ಇದ್ವಿ. ಹಾಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ರಾಜಶೇಖರ್ ಗೌಡರು ಅವರಿಗೆಲ್ಲ ಶಾಲ ಹಾಕಿ ಅವ್ರನ್ನ ಬರಮಾಡಕ್ಕೆ ಹೋಗ್ತಿದ್ದಾರೆ. ಬಿಡಿಸೋದು ಸರ್. ಸಂಪೂರ್ಣ ಮೊಹಮ್ಮದ್ ಅಲಿ. ಸರ್ ಬನ್ನಿ ಬನ್ನಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಗೌಡರು ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಈ ದಿನ ಕೊಡಗಿನ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಅವರ ಕಾರ್ಯಕ್ರಮದಲ್ಲಿ ಈಗಿನ ಸೇರ್ಪಡೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದಿದೆ. ಇದೇ ಥರ ಈ ಮುಂದಿನ ದಿನಗಳಲ್ಲಿ ಯಾರಾದರೂ ಕನ್ನಡ ಕಣ್ಮಣಿಗಳು ಸೇರ್ಪಡೆ ಆಗೋದಿದ್ರೆ ಒಂದು ಮುಂದೂಡಿ ಸೇರ್ಪಡೆಯಾಗಿ ಹೋರಾಟದಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ರಾಷ್ಟ್ರಗಳು ಇಲ್ಲಿ ಬಂದಿರೋಂಥ ಕಾರ್ಯಕರ್ತರಿಗೆಲ್ಲೂ ಧನ್ಯವಾದ ಹೇಳ್ತೀವಿ. ಇನ್ನು ಮುಂದಿನ ಅಂಗವಾಗಿ ಪ್ರತಿಯೊಬ್ಬರು ಎಲ್ಲ ಥರ ಒಂದು ಮಾಡಿಕೊಂಡು ಒಂದು ಸಂಘಟನೆ ಉತ್ತಮ ರೀತಿ ಬೆಳೆಸ್ಕೊಂಡು ಹೋಗೋದ್ರಿಂದ ತಮ್ಮದೆಲ್ಲರಿಗೂ ಒಂದು ಮನವಿ ಮಾಡ್ತಾರೆ. ಇವತ್ತು ನಾವು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೇರ್ಪಡೆ ಕಾರ್ಯಕ್ರಮದಲ್ಲಿ 10-15 ಜನ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸೇನೆಯೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿ ಪ್ರತಿಯೊಂದು ಯಾವುದೇ ಒಂದು ಹೋರಾಟ ಆಗಲಿ ಯಾವುದೇ ಹೊಸ ಸದಸ್ಯರ ಸೇರ್ಪಡೆಯಿಂದ ಕೊಡಗು ಜಿಲ್ಲೆಯಲ್ಲಿ ಕರವೇ ಸ್ವಾಭಿಮಾನಿ ಸೇನೆಯು ಮತ್ತಷ್ಟು ಬಲಗೊಂಡಂತಾಗಿದೆ.